ಮರೆವು. ಒಬ್ಬ ಯಾತ್ರಿಕ ತನ್ನ ಕೆಲಸಗಳನ್ನು ಮುಗಿಸಿ ಮನೆಗೆ ಹಿಂತಿರುಗಿ ಹೋಗಬೇಕಿತ್ತು. ಅಲ್ಲಿ ಒಂದು ಕಾಡನ್ನು ದಾಟಿ ಹೋಗಬೇಕಾಗಿರುತ್ತೆ. ಅದಕ್ಕೆ ಸುಮಾರು 4 ಗಂಟೆಗಳ ಕಾಲ ಸಮಯ ಬೇಕಾಗಿರುತ್ತೆ. ಆದ್ದರಿಂದ ಯಾತ್ರಿಕ ತನ್ನ ನಡಿಗೆಯನ್ನು ತೀವ್ರಗೊಳಿಸ್ತಾನೆ. ಸೂರ್ಯಾಸ್ತ ಆಗುವ ಮೊದಲೇ ಸೇರಬೇಕು ಅಂತ ಅಂದ್ಕೊಳ್ತಾನೆ. ಆದರೂ ಸೂರ್ಯಾಸ್ತಕ್ಕೆ ಮೊದಲು ಸಾಧ್ಯವಾಗಲಿಲ್ಲ. ಅಲ್ಲಿಯೇ ಪಕ್ಕದಲ್ಲಿ ಗುಡಿಸಲು ಇತ್ತು. ನೋಡಿದಾಗ ಒಬ್ಬ ಸನ್ಯಾಸಿ ಕಾಣಿಸ್ತಾನೆ. ಅವನು ಯಾರು ಅಂತ ಕೇಳ್ತಾನೆ. ಯಾತ್ರಿಕ ಎಲ್ಲವನ್ನೂ ವಿವರಿಸಿ ತಾನು ಕಾಡನ್ನು ದಾಟಿ ಹೋಗಬೇಕು ಅಂತ ಹೇಳ್ತಾನೆ. ಆಗ ಸನ್ಯಾಸಿ ಅವನನ್ನು ತಡೆಯಲು ಪ್ರಯತ್ನಿಸಿ ಸೋಲ್ತಾನೆ. ಆದರೆ ನಾನು ಸಹಾಯ ಮಾಡ್ತೇನೆ ಅಂತ ಹೇಳ್ತಾನೆ. ಕೈಗೆ ದೀಪವೊಂದನ್ನು ಕೊಡ್ತಾನೆ. ಸ್ವಲ್ಪ ಎಣ್ಣೆ ಹಾಗೂ ಬಡಗಿಯನ್ನು ಕೊಡ್ತಾನೆ. ಇವೆಲ್ಲವೂ ನಿನಗೆ ಸಹಾಯ ಮಾಡುತ್ತವೆ ಅಂತ ಹೇಳ್ತಾನೆ. ಈ ದೀಪ ನಿನಗೆ 4 ಗಂಟೆಗಳ ಕಾಲ ಮಾತ್ರ ಇರುತ್ತೆ. ಅಷ್ಟರಲ್ಲಿ ದಾಟಬೇಕು. ಆದ್ದರಿಂದ ಬೇಗ ಹೊರಟನು. ದೀಪ ದಾರಿ ತೋರಿಸ್ತಾ ಇರುತ್ತೆ. ಅವನು ಆ ಕಡೆಗೆ ಹೋಗಿಯೇ ತೀರುತ್ತೇನೆ ಎನ್ನುವಂತಹ ದಾರಿಯಲ್ಲಿ ಎಳವಿ ಬೀಳಬಾರದು ಅಂಥೇಳಿ ಸಹಾಯಕ್ಕೆ ಬಡಗಿ ಹೀಗೆ ಎಲ್ಲವನ್ನೂ ಹಿಡಿದು ಧೈರ್ಯದಿಂದ ಹೊರಡ್ತಾನೆ. ಸುಮಾರು ಅರ್ಧ ದಾರಿ ತಲುಪಿರ್ತಾನೆ. ಅಲ್ಲಿಯೇ ಸ್ವಲ್ಪ ದೂರದಲ್ಲಿ ವಸ್ತುವೊಂದು ಮಿಂಚಿದಂತೆ ಕಾಣಿಸುತ್ತೆ. ಕುತೂಹಲದಿಂದ ಅದೇನು ಅಂತ ನೋಡಲು ಹತ್ತಿರ ಹೋಗ್ತಾನೆ. ಒಂದು ತಾಮ್ರದ ಬಿಂದಿಗೆಯಲ್ಲಿ ಚಿನ್ನದ ನಾಣ್ಯಗಳಿರುತ್ತೆ. ಅದನ್ನು ನೋಡಿದಾಗ ತನ್ನ ಊರನ್ನು ಮರಿತಾನೆ. ಸನ್ಯಾಸಿ ಹೇಳಿದ ಮಾತುಗಳನ್ನು ಮರಿತಾನೆ. ಹೀಗೆ ಮರೆಯಲು ಕಾರಣ ತನ್ನದಲ್ಲದ ಸಂಪತ್ತು. ಅದನ್ನು ಎಣಿಸಲು ಕೂತ್ಕೊಳ್ತಾನೆ. ಹಿಂದೆ ಬಹಳಷ್ಟು ಜನ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಶಂಕರಾಚಾರ್ಯರು, ಬುದ್ಧ ಹೀಗೆ ಅನೇಕರು ಬಂದು ಹೋದರು. ಅವರು ಹೇಳಿದುದೆಲ್ಲವನ್ನೂ ಮರೆತೆವು. ಲೆಕ್ಕ ಹಾಕಿದಾಗ 999 ನಾಣ್ಯಗಳು ಇರುತ್ತೆ. ಯಾತ್ರಿಕ ನಾಣ್ಯಗಳನ್ನು ಲೆಕ್ಕ ಹಾಕ್ತಾನೆ. ಬೇರೆಯವರು ಅವನ ಲೆಕ್ಕ ಹಾಕ್ತಾರೆ. ಯಾತ್ರಿಕ ಮತ್ತೆ ಲೆಕ್ಕ ಮಾಡ್ತಾನೆ. ಈಗ 998 ನಾಣ್ಯಗಳಿರುತ್ತೆ. 3ನೇ ಬಾರಿ ಲೆಕ್ಕ ಹಾಕಿದಾಗ 1000 ನಾಣ್ಯಗಳಿರುತ್ತವೆ. ಆಗ ಅವನಿಗೆ ಸಂತೋಷವಾಯಿತು. ಆದರೆ ಬೆಂಕಿ ಆರಿಹೋಯಿತು. ಎಣ್ಣೆ ಅನ್ನುವಂತಹ ಬದುಕು ನಾಶವಾಯಿತು. ತಾಮ್ರದ ಬಿಂದಿಗೆ ಅಲ್ಲಿಯೇ ಇದೆ. ನಾಣ್ಯಗಳು ಅಲ್ಲಿಯೇ ಇವೆ. ನಾವು ಸಹ ಜೀವನದಲ್ಲಿ ನಾಣ್ಯದ ಬಿಂದಿಗೆಯಂತೆ ಅಲ್ಲೊಂದು ಇಲ್ಲೊಂದು ಬಿಂದಿಗೆ ಕಾಣಿಸುತ್ತೆ. ಎಣಿಸುತ್ತಾ ಇರ್ತೇವೆ. ಜೀವನ ಮುಗಿದು ಹೋಗುತ್ತೆ. ಇದು ಸಂಸಾರ.